ಯಾರಿಗೆ ಕರೆಮ್ಮ ನಾಯಕ್ MLC ಉತ್ತರ ಕೊಟ್ಟಿದ್ದೀನಿ. ನಾನು ಸ್ಪಷ್ಟವಾಗಿ ವಿವರವಾಗಿ ಉತ್ತರ ಕರೆಮ್ಮ ಅವರಿಗೆ ಕೊಟ್ಟಿದ್ದೇನೆ. ಅದರ ಪ್ರಕಾರ ನಾವು ಅಲ್ಲೇನಾದರೂ ಅಂಥದ್ದು ಕಂಡು ಬಂದರೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ನಾನು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇನೆ, ನಿಮ್ಗೆ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಹಾಗೆ ಅಂತೇಳಿ ಸದನದಲ್ಲೇ ನಾನು ಅಶ್ಯೂರೆನ್ಸ್ ಕೊಟ್ಟಿದ್ದೇನೆ. ಬಿಜೆಪಿ ಅವರು ಅವ್ರು ಹಿಂದೆ ಏನು ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗಾದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಆರೋಪ ಮಾಡಿದರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ಶುದ್ಧ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದಿಲ್ಲ. ಇನ್ನೊಂದು ಚಾಲ್ತಿಗೆ ಬರದ ದ್ವೇಷ ಮಸೂದೆ ಕಾಯ್ದೆಯ ಆಧಾರದಡಿ ಒಂದು ನೋಟಿಸ್ ನೀಡಿರೋದನ್ನ ನಿನ್ನೆ ಪ್ರಶ್ನೆ ಮಾಡಿದ್ರು ಸುನಿಲ್ ಕುಮಾರ್ ಕಾರಜೋಳ ಅವರು. ಇವತ್ತು ಕೂಡ ನೀವು ಉತ್ತರ ಕೊಡಬೇಕು ಅಂತ ಬಯಸ್ತಾರೆ. ನಾನು ಕೌನ್ಸಿಲ್ನಲ್ಲಿ ಇದ್ದೆ, ಇಡೀ ದಿವಸ ಕೌನ್ಸಿಲಲ್ಲೇ ನನಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲೇ ಅದನ್ನು ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಏನಾಗಿದೆ ಅಂದರೆ BNSSದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ BNSSದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ನಾನು ಆ ರೀತಿ ಬರೆದಿದ್ದಾನೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನು ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದರದ್ದೇನು ಅದು ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ಪಕ್ಷದಲ್ಲಿ ಸೋಮವಾರ ಮಂಗಳವಾರ ವಿಸ್ತರಣೆ ಆಗುವಂತ ಚಾನ್ಸಸ್ ಅದರ ಮಾತುಕತೆ ಏನಾದ್ರು? ಅದೇ ಮುಖ್ಯಮಂತ್ರಿಗಳು ನನ್ನ CLPಯಲ್ಲಿ ಹೇಳಿದ್ದಾರೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕರಿಬೇಕು ಅಂತ ಹೇಳಿ ಸ್ಪೀಕರಿಗೆ ನಾವು ಮನವಿ ಮಾಡ್ತೀವಿ, ಅದರಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನೋ 1-2 ಮುಂದುವರಿಸ್ತಾರ ಅಥವಾ ಶನಿವಾರಕ್ಕೆ ಮುಗಿಸ್ತಾರ, ಅದನ್ನು BSನಲ್ಲಿ ತೀರ್ಮಾನ ಆಗುತ್ತೆ. ನಾವು ಮುಖ್ಯಮಂತ್ರಿಗಳಾಗಲಿ ಅಥವಾ ಬೇರೆ ಯಾರಾದರೂ ಆ ರೀತಿ ಡೇಟ್ಗಳನ್ನ ನಾವು ಮಾಡಕ್ಕೆ ಬರೋದು. ಸ್ಪೀಕರ್ SC/ST TSP ಹಣದ